ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತೇನಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ ಹೋದವಾರದಲ್ಲಿ ಜೋಳದಾಳು ಅಂತ. ಅಲ್ಲಿಂದ ತೀರ್ಥ ತಂದಿದ್ದೀವಿ. ಆ ತೀರ್ಥಗೆ ನಾವು ಇವಾಗ ಒಂದೆರಡು ಕೋಳಿ ತಂದು ಮನೆಯಲ್ಲೇ ಕೊಯ್ಬೇಕು ಅಂತ ಇದ್ದೀವಿ. ಕೊಯ್ದುಬಿಟ್ಟು ಒಳ್ಳೆ ಸ್ಪೆಷಲಾಗಿ ಊಟ ಮಾಡಬೇಕು. ಸಂಡೇ ಅದು ಬೇರೆ. ಬಾ ಗೈಸ್, ನಾವಿವಾಗ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಗಾಡಿ ಡಿಪ್ರೆಷನ್ ನೋಡಿ, ಕೋಳಿ ಎತ್ತಾಕ ಬಂದ್ಬಿಟ್ಟಿದ್ದೀರಿ. ಇಷ್ಟು ಹಸಿ ಶುಂಠಿ ಹಾಕಬೇಕು, ಇಷ್ಟು ನೀರುಳ್ಳಿ ಹಾಕಬೇಕು, 2 ಎಯ್ಯದು 1 kg ಗಟ್ಟಿ ಕೋಳಿ ಹಾಕಿ ಮಾಡ್ತಾಯಿದ್ದೀವಿ. ತನು ಮಾಡಿರೋ ಕೇಕು ಓವರಾಲ್ ಎಲ್ಲ ಚೆನ್ನಾಗಿದೆ, ಬಟ್ ಚಪಾತಿ ಟೇಸ್ಟ್ ಬರ್ತಿದೆ, ಅದಕ್ಕೆ ಚೆನ್ನಾಗಿಲ್ಲ ಅಷ್ಟು. ಚೂರು ಲೈಟಾಗಿ 90% ಚೆನ್ನಾಗಿದೆ, ಇನ್ನು ಉಳಿದಿದ್ದು 10% ಬೇರೆ ಥರ ಇದೆ. ಹೇಳ್ದಂಗೆ ಕರೆಕ್ಟು. ಚಪಾತಿ ಟೇಸ್ಟು ಐಸ್ ಕ್ರೀಮ್, ಚಪಾತಿ ಮಿಕ್ಸ್ ವಿತ್ ಐಸ್ ಕ್ರೀಮ್. ದೇವಸ್ಥಾನಕ್ಕೆ ಹೋಗಿದ್ರಿ, ಅದು ತೀರ್ಥ ತಂದಿದ್ರಿ. ಭಾಳ ದಿವಸದಿಂದ ಮನೇಲಿ ಕಟ್ ಮಾಡಬೇಕು, ದೇವಸ್ಥಾನದಿಂದ ತಂದು ತೀರ್ಥ ಬೆಂಗಳೂರಿಗೆ ಅಂತ ಬೆಂಗಳೂರಲ್ಲಿ ನಾವು ಕಟ್ ಮಾಡ್ತಿರೋದು. ಇದು ದೇವಸ್ಥಾನ ಇರೋದು ಎಲ್ಲಿ ಗೊತ್ತಾ? ಜೋಳದಾಳು ಅಂದರೆ ಚನ್ನಗಿರಿ ಹತ್ರ ಬರುತ್ತೆ. ಇಲ್ಲಿಂದ ಒಂದು 250 ಕಿಲೋಮೀಟ್ರ್ ಆಗುತ್ತೆ, 200 ಕಿಲೋಮೀಟ್ರು ಆಗುತ್ತೆ. ಅಲ್ಲಿಂದ ತಗೊಂಬಂದು ಇವಾಗ ನಾವು ಪೂಜೆ ಮಾಡಿ ಇವತ್ತು ಕಟ್ ಮಾಡೋಕ್ಕೆ ನೋಡ್ತಾ ಆ್ಯಂಡ್ ಕೋಳಿಗಳು ರನ್ನಿಂಗ್ ರೇಸ್ಗೆ ಸ್ಟಡಿ ಇದ್ದಾರೆ. ಆ್ಯಂಡ್ ಗಾಯ್ಸ್, ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಎಲ್ಲ ಪೂಜೆ ಮಾಡಿ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ, ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಕೋಳಿ ಕಟ್ ಮಾಡ್ಕೊತಿದ್ದೀರಿ. ಇವಾಗ ನನ್ನ ಮಗಳು ವಾಯ್ಸ್ ಕೊಡ್ತಾಳೆ. ಸೊ ಇವಾಗ ನಾವು ಕೋಳಿನ ಸ್ವಲ್ಪ ಲೈಟಾಗಿ ಸುಟ್ಕೊತಾ ಇದ್ದೀವಿ. ಇದರಿಂದ ಅದರಲ್ಲಿರೋ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆಮೇಲೆ ಇದಕ್ಕೆ ಹಲ್ದಿ ಹಚ್ತಾ ಇದ್ದೀವಿ, ಇದರಿಂದ ಬ್ಯಾಕ್ಟೀರಿಯಾಸ್ ಎಲ್ಲ ರಿಮೂವ್ ಆಗುತ್ತೆ. ಇವಾಗ ನಾವು ಸಾಂಬಾರ್ಗೆ ಮಸಾಲ ರೆಡಿ ಮಾಡ್ಕೊಳಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀವಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕಿ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀವಿ, ಯಾಕಂದರೆ ನಾವು ಇದನ್ನು ಚಿಕನ್ ಫ್ರೈ ಮತ್ತು ಸಾಂಬಾರ್ಗೂ ಕೂಡ ಆ್ಯಡ್ ಮಾಡ್ತೀವಿ. ಅದಕ್ಕೋಸ್ಕರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ತಾನೆ ಇರಿ. ಆಮೇಲೆ ಇದಕ್ಕೆ ದೊಡ್ಡದಾಗಿ ಹೆಚ್ಚಿರೋ ಟೊಮ್ಯಾಟೋನ ಆ್ಯಡ್ ಮಾಡಿ ಫ್ರೈ ಮಾಡಿ. ಇದೆಲ್ಲ ನಾವು ರುಬ್ತೀವಿ ಅಲ್ವಾ, ಆವಾಗ ನುಣ್ಣಗೆ ರುಬ್ಬುತ್ತೆ, ಅದಕ್ಕೆ ನೀವು ದೊಡ್ಡದಾಗೂ ಹೆಚ್ಚಿ. ಸೊ ಇದರಿಂದ ನೀವು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ರುಬ್ಕೊಬಿಡಿ, ಬಿಸಿದೇ ರುಬ್ಬೇಡಿ, ಆಯಿತಾ? ಆಮೇಲೆ ಪಕ್ಕದಲ್ಲಿ ಒಂದು ಕುಕ್ಕರಲ್ಲಿ ಚಿಕನ್ ಹಾಕ್ಕೊಂಡು ಧನಿಯಾ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಅರಿಶಿನ ಹಾಕಿ, ಆಮೇಲೆ ಖಾರದ ಪುಡಿ ಹಾಕಿ, ಆಮೇಲೆ ಮತ್ತೆ ಗರಂ ಮಸಾಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಆಮೇಲೆ ಚಿಕನ್ ಫ್ರೈ ಮಾಡೋಕ್ಕೆ ಚಿಕನಲ್ಲಿ ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದರಿಂದ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿ. ಆಮೇಲೆ ಗರಂ ಮಸಾಲ, ಖಾರದ ಪುಡಿ ಆ್ಯಡ್ ಮಾಡಿ. ನೋಡಿ, ಈ ಥರ ಫ್ರೈ ಆಗಬೇಕು. ಆಮೇಲೆ ಆಗಲೇ ರುಬ್ಕೊಂಡಿದ್ದಂತಹ ಮಸಾಲಾನ ಆ್ಯಡ್ ಮಾಡಿ ಇದಕ್ಕೆ. ಆಮೇಲೆ ನೋಡಿ, ಈ ಥರ ಆಗಿದೆ ಚಿಕನ್ ಫ್ರೈ. ಇವಾಗ ಫಾರಮ್ ಕೋಳಿದು ಸಾಂಬಾರು ಮಾಡ್ತಾಯಿದ್ದಾರೆ. ಆವಾಗಲೇ ಉಪ್ಪು ಖಾರ ಹಾಕಿ ಬೇಯಿಸ್ಕೊಂಡಿದ್ದಂತಹ ಚಿಕನ್ನ ಹಾಕ್ತಾ ಇದ್ದಾರೆ. ಇದನ್ನು ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ಳಿ, ಒಂದು 5 ಮಿನಿಟ್ಸ್ ಅಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಆವಾಗಲೇ ರುಬ್ಕೊಂಡಿದ್ದಂತಹ ಮಸಾಲಾನ ಆ್ಯಡ್ ಮಾಡಿ ಸ್ವಲ್ಪ ನೀಟಾಗಿ ಕುದಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿ
ಸೊ ಇವಾಗ ಕುದ್ದಾದಮೇಲೆ ಸಾಂಬಾರು ರೆಡಿ ಆಯಿತು. ಸೊ ಇವಾಗ ನಾವು ಕಬಾಬ್ ಮಾಡ್ತಾಯಿದ್ದೀವಿ. ಕಬಾಬ್ಗೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಚಿಕನ್ ಮಸಾಲ, ಕಬಾಬ್ ಪೌಡರ್, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಕಾರ್ನ್ಫ್ಲೋರ್. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲಾಂದರೆ ನೀವು ರೈಸ್ ಫ್ಲೋರ್ನೂ ಆ್ಯಡ್ ಮಾಡ್ಬೋದು. ಆಮೇಲೆ ಇದು 2 ಎಗ್ಸ್ನ ಹಾಕಿ, ಆಮೇಲೆ ಕರ್ಡ್ ಹಾಕಿ, ನಿಮ್ಮ ಹತ್ರ ಕರ್ಡ್ ಇಲ್ಲ ಅಂದರೆ ಲೆಮನ್ನು ಹಾಕ್ಬೋದು. ಸೊ ನಮ್ಮ ಡ್ಯಾಡಿ ಆಗಲೇ ಕಮ್ಮಿ ಖಾರದ ಪುಡಿ ಹಾಕಿದ್ರು, ಸೊ ಇದನ್ನು ಆ್ಯಡ್ ಮಾಡಿದರು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕಬಾಬ್ ಬರುತ್ತೆ. ಆ್ಯಂಡ್ ಚಿಕನ್ನ ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳಿ, ಸೊ ಅದು ಚೆನ್ನಾಗಿ ಬೇಯುತ್ತೆ. ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಕ್ಬೇಡಿ. ಫ್ರಿಜ್ಜಿನ ಕೋಲ್ಡಿಂದ ಅದು ರಸ ಎಲ್ಲ ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಾಗಲ್ಲ ಕಬಾಬ್ ಆವಾಗ. ಸೊ ನೀವು ತಟ್ಟೆ ಮುಚ್ಚಿಬಿಟ್ಟು ಎಲ್ಲಾದರೂ ಇಕ್ಬಿಡಿ. ನೋಡಿ ಇವಾಗ ಕಬಾಬ್ನ ಫ್ರೈ ಮಾಡ್ತಾಯಿದ್ದೀವಿ. ನೋಡಿ ಕಬಾಬ್ ಈ ಥರ ಆಗಿದೆ. ಹೆಂಗಿದೆ ಕಬಾಬು ಎಲ್ಲ ಊಟ? ಸೂಪರಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೂಪರಾ? ಹೆಂಗಿದೆ ಬಿಂದು? ಹೆಂಗಿದೆ ಶೋ? ಸೂಪರಾ? ಎಲ್ಲ ಇವಾಗಿನ್ನೂ ಓಪನ್ ಮಾಡಿದ್ದಾರೆ, ಚೆನ್ನಾಗೇ ಎಲ್ಲ ಮಾಡ್ತಾಯಿದ್ದಾರೆ. ನಿಮ್ಮದೆಲ್ಲ ಸಪೋರ್ಟ್ ಬೇಕು. ಸರಿ, ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ.